ಶರಣು ಶರಣಾರ್ಥಿಗಳು. ಇದೇ ತಿಂಗಳ ಏಪ್ರಿಲ್ 2026 20, 21, 22ನೇ ತಾರೀಕಿನಂದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮದಲ್ಲಿ ಪೂಜ್ಯರ ಮತ್ತು ಶರಣರ ಆಶೀರ್ವಾದವನ್ನು ಪಡ್ಕೊಳ್ಬೇಕಾಗಿ ವಿನಂತಿ. ಈ ಒಂದು 20, 21, 22ನೇ ತಾರೀಕಿನಂದು ಮೊದಲನೇದಾಗಿ ಪರಮ ಪೂಜ್ಯ ಡಾಕ್ಟರ್ ನಡೆದಾಡುವ ದೇವರನ್ನೇ ಪ್ರಖ್ಯಾತಿ ಹೊಂದಿರತಕ್ಕಂತಹ ಚನ್ನಬಸವಪಟ್ಟ ದೇವರ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ. 109 ವರ್ಷ ಪೂರ್ಣ ಜೀವನವನ್ನು ಮುಗಿಸಿ ಇಲ್ಲಿ ಅಧ್ಯಾತ್ಮದ ಒಂದು ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಅಕ್ಷರ ಕ್ರಾಂತಿಯನ್ನು ಮಾಡಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವಪಟ್ಟ ದೇವರು ಕನ್ನಡದ ಪಟ್ಟದೇವರೆಂದೇ ಪ್ರಖ್ಯಾತಿಯನ್ನು ಹೊಂದಿ ಈ ಗಡಿನಾಡಿನಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿರ್ತಕ್ಕಂತಹ ಪರಮ ಪೂಜ್ಯರ ಸ್ಮರಣೋತ್ಸವ ಕಾರ್ಯಕ್ರಮ ವಿಶೇಷವಾಗಿ ಜರುಗ್ತಾ ಇದೆ. ಅದರ ಜೊತೆಗೆ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗಪಟ್ಟ ದೇವರು ಅವರು ಚನ್ನಬಸವಪಟ್ಟ ದೇವರ ಕರಸಂಜಾತರಾಗಿ ಈ ಒಂದು ನಾಡಿನಲ್ಲಿ ಅಬಲೆಯರ ಆಶ್ರಯದಾತರಾಗಿ ಅನಾಥ ಮಕ್ಕಳ ತಂದೆ ತಾಯಿಗಳಾಗಿ ಅದೇ ರೀತಿಯಾಗಿ ನೊಂದು ಬೆಂದು ಜೀವನದಲ್ಲಿ ಎಷ್ಟೋ ಕಷ್ಟವನ್ನು ಅನುಭವಿಸಿರ್ತಕ್ಕಂತಹ ಜನರ ಬಾಳಿಗೆ ಬೆಳಕಾಗಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗಪಟ್ಟ ದೇವರು ಅವರು ಈ ಒಂದು ಗಡಿನಾಡಿನಲ್ಲಿ ಈ ಒಂದು ಅಕ್ಷರ ಕ್ರಾಂತಿಯನ್ನು ಮಾಡಿ ಎಷ್ಟೋ ಅಲ್ಲ ಹಲವಾರು ಅಲ್ಲ ಸಾವಿರಾರು ಮಕ್ಕಳ ಬಾಳಿಗೆ ಬೆಳಕಾಗಿ ಅವರ ಒಂದು ಬಾಳಿಗೆ ಸ್ಫೂರ್ತಿಯ ದಾತರಾಗಿ ನಿಂತಿರ್ತಕ್ಕಂಥವ್ರು ಪರಮ ಪೂಜ್ಯ ನಾಡೋಜ ಬಸವಲಿಂಗಪಟ್ಟ ದೇವರು. ಅಷ್ಟೇ ಅಲ್ಲದೆ ಅಪ್ಪನವ್ರು ಮಾಡ್ತಕ್ಕಂಥ ಇನ್ನೊಂದು ಬಹಳ ದೊಡ್ಡ ವಿಶೇಷ ಕಾರ್ಯಕ್ರಮ ಏನು ಅಂದರೆ, ಈ ಭಾಗದಲ್ಲಿ ಅನಾಥ ಮಕ್ಕಳು ಎಲ್ಲೇ ಇರಲಿ ಆ ಮಕ್ಕಳಿಗೆ ಒಂದು ಆಶ್ರಯವನ್ನು ಕೊಟ್ಟು ಅವರಿಗೆ ಬಾಳಿಗೆ ಬೆಳಕಾಗಿ ಒಳ್ಳೆಯ ಜೀವನವನ್ನು ಸಹ ಅಪ್ಪನವರು ಮಾಡ್ತಾ ಇದ್ದಾರೆ. ಆ ಒಂದು ಕಾರ್ಯ ನೋಡಿದರೆ ನಮ್ಮೆಲ್ಲರಿಗೂ ಹೃದಯ ತುಂಬಿ ಬರ್ತಾ ಇದೆ. ಅಂಥ ಒಂದು ಕಾರ್ಯ ಮಾಡ್ತಕ್ಕಂಥ ಪರಮ ಪೂಜ್ಯ ನಾಡೋಜ ಬಸವಲಿಂಗಪಟ್ಟ ದೇವರು. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಅಪ್ಪನವರು ಹಮ್ಮಿಕೊಂಡಿದ್ದಾರೆ. ಅದು ಯಾವುದು ಅಂದರೆ, ಇದೇ ಒಂದು ಬೀದರ್ ಜಿಲ್ಲೆಯಲ್ಲಿ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತಕ್ಕಂಥ ಒಂದು ಶಾಲೆಯನ್ನು ಕೇವಲ ಹೆಣ್ಣು ಮಕ್ಕಳಿಗಾಗೇ ಸ್ಥಾಪನೆಯನ್ನು ಮಾಡಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ, ಅದರ ಜೊತೆಗೆ ಈ ಒಂದು ಬಸವತತ್ವದ ಸಂಸ್ಕಾರ, ದೇಶಭಕ್ತಿ, ಸಮಾಜ ಪ್ರೇಮ ಇವುಗಳನ್ನೆಲ್ಲ ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಎಲ್ಲ ರೀತಿಯಾಗಿ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಟ್ಟು ಆ ಮಕ್ಕಳಿಗೆ ಒಳ್ಳೆ ಉನ್ನತ ನಾಗರಿಕರನ್ನಾಗಿ, ಒಳ್ಳೆಯ ಪ್ರಜೆಗಳನ್ನಾಗಿ, ಒಳ್ಳೆಯ ಶರಣ ಸಂತಾನನ್ನಾಗಿ ಮಾಡ್ತಕ್ಕಂತಹ ಒಂದು ಕಾರ್ಯವನ್ನು ಅಪ್ಪನವರು ಮಾಡ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಗಳಿಗೆ ಅಂದರೆ ಈ ಭಾಗದಲ್ಲಿ ನಡೀತಕ್ಕಂಥ ಒಂದು ಆಧ್ಯಾತ್ಮಿಕ ಆಗಲಿ, ಧಾರ್ಮಿಕ ಆಗಲಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮಗಳ ಹರಿಕಾರರಾಗಿ ಅಪ್ಪನವರು ಈ ಒಂದು ಭಾಗದಲ್ಲಿ ಒಂದು ಹೊಸ ಕ್ರಾಂತಿಯನ್ನೇ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಪರಮ ಪೂಜ್ಯರು ಬಸವತತ್ವವನ್ನೇ ಹೊದ್ದುಕೊಂಡು ಹಾಸಿಕೊಂಡು ಬಸವತತ್ವವನ್ನು ಇಡೀ ನಾಡಿನಾದ್ಯಂತ ಪ್ರಚಾರವನ್ನು ಮಾಡಲಿಕ್ಕೆ ಕಂಕಣಬದ್ಧರಾಗಿ ಹಲವಾರು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಪುಸ್ತಕಗಳ ಒಂದು ಪ್ರಕಟಣೆಯಾಗಲಿ ಅಥವಾ ವಚನ ಸಾಹಿತ್ಯದ ಒಂದು ಹೊಸ ಪುಸ್ತಕಗಳ ಬಿಡುಗಡೆ ಆಗಲಿ, ಒಂದು ವಚನ ಸಾಹಿತ್ಯದ ಪ್ರಚಾರಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳನ್ನು ನಿರ್ಮಿಸಿ ಆ ಸಂಘ ಸಂಸ್ಥೆಗಳ ಮುಖಾಂತರ ಹಲವಾರು ಕಡೆ ಆ ಒಂದು ಬಸವತತ್ವದ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಈ ಕನ್ನಡ ನಾಡು ಅಷ್ಟೇ ಅಲ್ಲ, ಪಕ್ಕದಲ್ಲೇ ಇರ್ತಕ್ಕಂತಹ ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಕಡೆಯ ಭಾಗದಲ್ಲಿ ಈ ಬಸವತತ್ವವನ್ನು ಪ್ರಚಾರ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿಯಿಂದ ಅಲ್ಲಿ ಬಸವಾಪರ ಸಂಘಟನೆಗಳನ್ನು ನಿರ್ಮಿಸಿ ಹಲವಾರು ಈ ಒಂದು ತತ್ವದೆಡೆಗೆ ಜನರನ್ನು ಸೆಳೆತಕ್ಕಂಥ ಕಾರ್ಯಕ್ರಮಗಳನ್ನು ಅಪ್ಪನವರು ಈ ಒಂದು ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇದ್ದಾರೆ. ಅಂತಹ ಪರಮ ಪೂಜ್ಯರು ಅವರು ಬಹಳ ಶ್ರೀಮಠಕ್ಕೆ ಬಂದಾಗ ಬಹಳ ಬಡತನದಿಂದ ಬೆಂದು ನೊಂದು ಬಂದಿರತಕ್ಕಂಥ ಅಪ್ಪನವರು ತಾವು ಬೆಂದು ನೊಂದಿರ್ತಕ್ಕಂತಹ ಆ ಒಂದು ಅನುಭವವನ್ನು ಅವ್ರು ಪಡ್ಕೊಂಡಿದ್ದಾರೆ. ಯಾರಿಗೂ ಆ ನೋವು ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಉಚಿತವಾಗಿ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ತಾನು ಅನುಭವಿಸಿರ್ತಕ್ಕಂಥ ಆ ನೋವು ಆ ಮಕ್ಕಳು ಅನುಭವಿಸಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಅಲ್ಲೆಲ್ಲ ಮಕ್ಕಳಿಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಅಂದರೆ ಅಕ್ಷರ, ಆಶ್ರಯ, ಅನ್ನ ಈ ಮೂರುಗಳನ್ನು ಕೊಟ್ಟು ಅಪ್ಪನವರು ಅಲ್ಲಿ ಕಾಪಾಡ್ತಾ ಇದ್ದಾರೆ ಮಕ್ಕಳಿಗೆಲ್ಲ. ಹೀಗಾಗಿ ಅಂತಹ ಪರಮ ಪೂಜ್ಯರು, ನಾಡೋಜರು, ಅನಾಥ ಬಂಧುಗಳು, ಹಾಗೆ ಅಬಲೆಯರ ಆಶ್ರಯದಾತರು ಆಗಿರ್ತಕ್ಕಂತಹ ಪರಮ ಪೂಜ್ಯ ಡಾಕ್ಟರ್ ನಾಡೋಜ ಬಸವಲಿಂಗಪಟ್ಟ ದೇವರ ಅಮೃತ ಮಹೋತ್ಸವ ಇವತ್ತುವರೆಗೆ ಒದಗಿ ಬಂದಿದ್ದು ನಮ್ಮೆಲ್ಲರ ಪುಣ್ಯ. ಅಂತಹ ಒಂದು ಸಮಾಜಕ್ಕಾಗಿ ತನ್ನನ್ನೇ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂತಹ ಪೂಜ್ಯರ ಈ ಒಂದು ಅಮೃತ ಮಹೋತ್ಸವದಲ್ಲಿ ನಾವು ನೀವೆಲ್ಲ ಭಾಗಿಯಾಗಿ ಆ ಕಾರ್ಯಕ್ರಮವನ್ನೆಲ್ಲ ಯಶಸ್ವಿಗೊಳಿಸೋಣ.
ಅದೇ ರೀತಿಯಾಗಿ ಪೂಜ್ಯರ ಒಂದು ಆಶೀರ್ವಾದವನ್ನು ಸಹ ನಾವು ನೀವೆಲ್ಲ ಪಡ್ಕೊಳ್ಳೋಣ ಅಂತ ಹೇಳ್ತಾ ಸರ್ವರಿಗೂ ಆದರದ ಸ್ವಾಗತವನ್ನು ಕೋರುತ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ.